ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದೇವರ ದೀಪಕ್ಕೆ ಬೇಕಾಗಿರುವ ಬತ್ತಿನ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ನಾವು ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ದೇವರ ದೀಪಕ್ಕೆ ಬೇಕಾಗಿರುವ ಬತ್ತಿನ ಮನೇಲಿ ಸಾಮಾನ್ಯವಾಗಿ ಮಾಡ್ಕೊತೀವಿ. ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ನಾವು ಹೊರಗಡೆಯಿಂದ ತೊಗೊಂಬರ್ತೀವಿ. ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಮನೆಯಲ್ಲಿ ಹತ್ತಿ ಇದ್ರೂ ಹೊರಗಡೆಯಿಂದ ತೊಗೊಂಬಂದು ಹಚ್ಚೋದೇ ಜಾಸ್ತಿ ಆಗಿದೆ ಈಗಿನ ಕಾಲದಲ್ಲಿ. ಎಷ್ಟು ಸುಲಭವಾಗಿ ನಾವು ಒಂದೆರಡು ಅವರು ನಾವು ಇದಕ್ಕೆ ಟೈಮ್ ಕೊಟ್ಟರೆ ಆರಾಮಾಗಿ ನಾವು 2-3 ತಿಂಗಳು ಆಗುವಷ್ಟು ಬತ್ತಿನ 2 ಅವರ್ ಒಳಗಡೆ ನಾವು ಮಾಡ್ಕೊಬೋದು. ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು. ಹಳ್ಳಿಗಳ ಕಡೆ ಅಂತೂ ಒಂದಲ್ಲ ಒಂದು ಮನೆಯಲ್ಲಿ ಹತ್ತಿ ಗಿಡ ಇದ್ದೇ ಇರುತ್ತೆ. ಆ ಹತ್ತಿ ಗಿಡದಿಂದ ನಾವು ಸುಲಭವಾಗಿ ಬತ್ತಿಗಳನ್ನ ಮಾಡ್ಕೊಬೋದು. 1-2 ಮನೇಲಿದ್ದರೆ ಸಾಕು, ಊರಲ್ಲಿರೋರ್ಗೆಲ್ಲರಿಗೂ ಬತ್ತಿ ಆಗೋವಷ್ಟು ಹತ್ತಿನ ಬಿಡುತ್ತೆ. ಜಾಸ್ತಿ ಹತ್ತಿನ ಬಿಡ್ತಾ ಇರುತ್ತೆ. ಅದು ನಾವು ಒಂದು ಸ್ವಲ್ಪ ಕೇಳಿದ್ರೂ ಕೊಡ್ತಾ ಇರ್ತಾರೆ. ಇಲ್ಲಾಂದರೆ ಸಾಕಾದರೆ ಅವ್ರ ಮನೆಗೆ ಸಾಕಾದರೆ ಬೇರೆಯವ್ರಿಗೂ ಸಹ ಅವರು ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಬತ್ತಿನ ಸುಲಭವಾಗಿ ಹತ್ತಿಯಿಂದ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಊರ ಕಡೆಯಿಂದ ಹತ್ತಿನ ತೊಗೊಂಬಂದು ಬತ್ತಿನ ಮಾಡ್ಕೊಬೋದು. ಅಕಸ್ಮಾತ್ ಹತ್ತಿ ಸಿಗಲಿಲ್ಲ ಅಂತಂದರೆ ನಾವು ಅಂಗಡಿಗಳಲ್ಲಿ ಹತ್ತಿನ ವಸ್ತು ಇರ್ತಾರಲ್ವ, ಅದನ್ನೇ ತೊಗೊಂಬಂದು ನಾವು ಬತ್ತಿಗಳನ್ನ ಮಾಡ್ಕೊಬೋದು. ನೋಡಿ, ಇವತ್ತು ನಾನು ಹತ್ತಿಯಿಂದ ನಾನು ಬತ್ತಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಗಿಡದಿಂದ ತೊಗೊಂಬಂದಿರೋ ಹತ್ತಿ. ಮೊದಲು ನಾವು ಅದರೊಳಗಿರೋ ಬೀಜನೆಲ್ಲನ ನೀಟಾಗಿ ತಕ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಅದರೊಳಗಡೆ ಎಲ್ಲನ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರು ಮತ್ತು ಒಂದು ಸ್ವಲ್ಪ ಧೂಳು ಥರ ಎಲ್ಲ ಇರುತ್ತೆ. ನಾವು ಈ ಥರ ಎಲ್ಲ ಶೋಧಿಸ್ಕೊಬೇಕಾಗುತ್ತೆ. ತುಂಬಾ ಬೀಜ ಇರುತ್ತೆ. ಹಾಗಾಗಿ ಈ ಬೀಜ ತೆಗೆಯೋದೇ ನಮಗೆ ಒಂದು ಅರ್ಧ ಗಂಟೆಯಷ್ಟು ಟೈಮು ಎಳೆಯುತ್ತೆ. ಅಷ್ಟು ಹತ್ತಿಗಳಲ್ಲಿ ಬೀಜಗಳಿರುತ್ತೆ. ನಾವು ಊಟ ಆದಮೇಲೆ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಿರ್ತೀವಿ. ಆ ಸಮಯದಲ್ಲಿ ನಾವು ಈ ಹತ್ತಿಯಿಂದ ಬೀಜಗಳನ್ನ ತಗೊಬೋದು. ಇಲ್ಲಾಂದರೆ ಯಾರ ಜೊತೆನಾದರೂ ಮಾತಾಡ್ತಿರ್ತೀವಿ. ಸುಮ್ಮನೆ ಕೂತ್ಕೊಂಡು ಮಾತಾಡೋದ್ರ ಬದಲು ಈ ಬೀಜಗಳನ್ನ ಆ ಸಮಯದಲ್ಲಿ ಬಿಡಿಸ್ಕೊಳೋದ್ರಿಂದ ಆರಾಮಾಗಿ ನಾವು ಕೆಲಸನೂ ಮಾಡ್ದಂಗೆ ಆಗುತ್ತೆ ಮತ್ತು ಅವ್ರ ಜೊತೆ ಮಾತಾಡ್ದಂಗೂ ಆಗುತ್ತೆ. 2 ಕೆಲಸನೂ ಒಂದೇ ಸಲ ಆಗುತ್ತೆ. ನೋಡಿ, ಈ ರೀತಿ ಸುಲಭವಾಗಿ ನಾವು ಬೀಜಗಳನ್ನ ಬಿಡಿಸ್ಕೊಬೋದು. ನೋಡಿ, ಹೀಗೆ ಎಳೆದು ನಾವು ಬಿಡಿಸ್ಕೊಳೋದ್ರಿಂದ ಹತ್ತಿನೂ ಸಹ ಲೂಸ್ ಆಗುತ್ತೆ ಮತ್ತು ಬೀಜನೂ ಬೇರ್ಪಡೆಯಾಗುತ್ತೆ. ನೋಡಿ, ನೋಡ್ತಾ ಇರ್ಬೋದು. ಈ ರೀತಿ ನಾವು ಎಳೆದು ಬಿಡಿಸ್ಕೊಳೋದ್ರಿಂದ ಹತ್ತಿ ಒಂದು ಸ್ವಲ್ಪ ಗಂಟಾಗಿರುತ್ತೆ. ಒಂದೇ ಸಮ ಕೂಡ್ಕೊಂಡಿರುತ್ತೆ. ಅದನ್ನು ಬಿಡಿಸಿದ್ರೆ ನಾವು ಎಷ್ಟು ಬಿಡಿಸ್ತೀವೋ ಅಷ್ಟು ಈಸಿಯಾಗಿ ಹತ್ತಿಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಹೀಗೆ ಬಿಡಿಸ್ಕೊಬೇಕಾಗುತ್ತೆ. ನೋಡಿ, ನಾನು ಈಗ ಬಿಡಿಸಿದ್ದೀನಿ. ಒಂದೇ ಒಂದು ಬೀಜಗಳು ಈ ಹತ್ತಿ ಒಳಗಡೆ ಇಲ್ಲ. ಅಷ್ಟು ನೀಟಾಗಿ ಬಿಡಿಸ್ಕೊಬೇಕಾಗುತ್ತೆ. ಹಾಗೆಯೇ ಬಿಡಿಸ್ಕೊಂಡು ಅದರೊಳಗಡೆ ಏನಾದರೂ ಕಡ್ಡಿ ಕಸಗಳು ಮತ್ತು ಏನಾದರೂ ನೋಡಿ ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಇರೋದನ್ನೆಲ್ಲ ನೀಟಾಗಿ ತಕ್ಕೊಬೇಕಾಗುತ್ತೆ. ಶುದ್ಧವಾದ ಹತ್ತಿಯಿಂದ ಬತ್ತಿನ ಮಾಡ್ಕೊಬೋದು. ಈ ರೀತಿ ಎಲ್ಲ ತಕ್ಕೊಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಹತ್ತಿನ ತಗೊಂಡಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಈಗ ಎಲ್ಲ ಬಿಡಿಸಾದ್ಮೇಲೆ ತುಂಬ ವೈಟ್ ಕಾಣಿಸ್ತಾ ಇದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಹೀಗೆ ಅದರೊಳಗಡೆ ಇರೋ ಒಂದು ಸ್ವಲ್ಪ ಕಸ ಕಡ್ಡಿಗಳನ್ನೆಲ್ಲ ತಕ್ಕೊಬೇಕಾಗುತ್ತೆ. ತಕ್ಕೊಂಡು ಆಮೇಲೆ ಇನ್ನು ಗೂಡು ಥರ ಇದೆ ನೋಡಿ ಹತ್ತಿನ, ಅದನ್ನೆಲ್ಲನ ಲೂಸ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ. ನೋಡಿ, ಈ ರೀತಿ ನಾವು ತಕ್ಕೊಳೋದ್ರಿಂದ ಆರಾಮಾಗಿ ಲೂಸ್ ಆಗ್ತದೆ. ಎಷ್ಟು ನಾವು ನಿಧಾನವಾಗಿ ಬಿಡಿಸ್ತೀವೋ ಅಷ್ಟು ಚೆನ್ನಾಗಿ ಲೂಸ್ ಆಗ್ತವೆ ಮತ್ತು ಹತ್ತಿನೂ ಸಹ ಜಾಸ್ತಿ ಆಗುತ್ತೆ. ನೋಡಿ, ಈ ರೀತಿ ನಮಗೆ ಬತ್ತಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹತ್ತಿನ ಒಂದು ಸ್ವಲ್ಪ ತಗೊಂಡು ಎಳ್ಕೊಬೇಕಾಗುತ್ತೆ. ನೋಡಿ, ಗಂಟಿಲ್ಲದಾಗೆ ನಿಧಾನಕ್ಕೆ ಬಿಡಿಸ್ಕೊಬೇಕು. ನೀವು ನೋಡ್ತಾ ಇರ್ಬೋದು. ನೋಡಿದ್ರೆ ಕಾಣಿಸ್ತಾ ಇದೆ. ತುಂಬ ಈಸಿ ಮಾಡೋದು ಮತ್ತು ಅಷ್ಟೇ ಶುದ್ಧವಾದ ಬತ್ತಿನ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು. ನೋಡಿ, ಇಷ್ಟು ಉದ್ದ ಬೇಕಾದರೆ ಉದ್ದನೂ ಮಾಡ್ಕೊಬೋದು. ನಮಗೆ ಗಿಡ್ಡ ಬೇಕಂದರೆ ಗಿಡ್ಡನೂ ಮಾಡ್ಕೊಬೋದು. ಈ ರೀತಿ ಎಲ್ಲನ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಆಮೇಲೆ ಬತ್ತಿ ಒಸೆಯೋದಕ್ಕೆ ತುಂಬ ಈಸಿ. ನೋಡ್ತಾ ಇರ್ಬೋದು. ಈ ರೀತಿ ಎಳ್ಕೊಂಡು ಹತ್ತಿನ ನಿಧಾನವಾಗಿ ಎಳ್ಕೊಂಡು, ತುಂಬ ಜೋರಾಗಿ ಎಳೆದ್ರೆ ಕಟ್ಟಾಗುತ್ತೆ. ನಿಧಾನವಾಗಿ ಗಂಟುಗಳು ಇರ್ತಾವಲ್ಲ, ಆ ಗಂಟುಗಳನ್ನೆಲ್ಲ ಒಡೆದ್ಬಿಟ್ಟು ನಿಧಾನವಾಗಿ ಎಳ್ಕೊಬೇಕಾಗುತ್ತೆ. ನಮಗೆ ಬತ್ತಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನಾವು ಮಾಡಿಕೊಂಡು ಒಂದೇ ಸಲ ಈ ಥರ ಇಟ್ಕೊಂಡು ಆಮೇಲೆ ನಾವು ಬತ್ತಿಗಳನ್ನ ಒಸ್ಕೊಬೋದು. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳ್ನ ಮಾಡ್ಕೊಳೋದ್ರಿಂದ ನಮ್ಗೆ ಹಣನೂ ಉಳಿತಾಯ ಆಗುತ್ತೆ. ಹಾಗೆಯೇ ನಾವು ಅಂಗಡಿಗಳಿಗೆಲ್ಲ ಹೋದಾಗ ಇದು ಕಾಟನ್ ಬತ್ತಿನ, ಶುದ್ಧ ಹತ್ತಿಯಿಂದ ಮಾಡಿರೋ ಬತ್ತಿನ ಅಂತ ಕೇಳ್ತೀವಿ. ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ. ಕಾಟನಿಂದ ಮಾಡಿರ್ತಾರೆ ಬತ್ತಿನ ಅಥವಾ ಶುದ್ಧ ಹತ್ತಿಯಿಂದ ಮಾಡಿರ್ತಾರೆ ಅಂತಂದ್ಬಿಟ್ಟು ಗೊತ್ತಿರೋದಿಲ್ಲ. ಹಾಗಾಗಿ ನಾವೇ ಮಾಡ್ಕೊಳೋದ್ರಿಂದ ನಮಗೆ ಮನಸ್ಸಿಗೂ ಸಂತೋಷ ಆಗುತ್ತೆ ಮತ್ತು ಹತ್ತಿಯಿಂದ ಬತ್ತಿ ಮಾಡಿಬಿಟ್ಟು ಹಚ್ಚಿದ್ರೆ ಶ್ರೇಷ್ಠ ಅಂತ. ಅದಕ್ಕೆ ಅಂಗಡಿಲೆಲ್ಲನ ಇದು ಹತ್ತಿಯಿಂದ ಮಾಡಿರೋದಾ ಇಲ್ವಾ ಕಾಟನಿಂದ ಮಾಡಿರೋದಾ ಅಂತ ಕೇಳ್ತಾರೆ.
ನಮಗೆ ಗೊತ್ತಿರೋದಿಲ್ಲ ಒಂದೊಂದು ಸಲ ಕಾಟನಿಂದ ಬಂದಿರುತ್ತಾ ಇಲ್ಲಾಂದರೆ ಹತ್ತಿಯಿಂದ ಮಾಡಿರ್ತಾರೆ ಅಂತಂದ್ಬಿಟ್ಟು ನಾವೇ ಮಾಡ್ಕೊಳೋದ್ರಿಂದ ತುಂಬ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ ಮತ್ತು ಹತ್ತಿಯಿಂದ ಮಾಡಿದ್ದೂ ನಾವು ದೇವರಿಗೆ ಆರಾಮಾಗಿ ಹಚ್ಕೊಬೋದು. ನೋಡಿ ಹೀಗೆ ಹೊಸ್ತು ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಹಂಚಿಗಡ್ಡಿ ಸಹಾಯದಿಂದ ನಾನು ಎತ್ಕೊತಾ ಇದ್ದೀನಿ. ಈ ಪರಕೆ ತೊಗೊಂಡು ಕಡ್ಡಿನ ತೊಗೊಂಡಿದ್ದೀವಲ್ಲ ಅದನ್ನು ಯೂಸ್ ಮಾಡಿರಬಾರ್ದು, ಹೊಸ ಕಡ್ಡಿ ಇರಬೇಕು. ಆ ಕಡ್ಡಿನ ತೊಗೊಂಡು ನಾವು ಬತ್ತಿ ಒಸ್ಕೊಬೇಕಾಗುತ್ತೆ. ಇಲ್ಲಾಂತಂದರೆ ಅಗರಬತ್ತಿ ಇರುತ್ತಲ್ಲ, ಸಣ್ಣ ಅಗರಬತ್ತಿ ಅದರೊಳಗೂ ಒಸ್ಕೊಬೋದು. ಅಗರಬತ್ತಿಗಿಂತ ನಾವು ಈ ಕಡ್ಡಿ ಒಳಗಡೆ ಒಸೆಯೋದು ತುಂಬಾ ಈಸಿಯಾಗಿ ಒಸ್ಕೊಬೋದು. ನಮ್ಗೆ ಎಷ್ಟು ಸಣ್ಣದಾಗಿ ಬೇಕಾದ್ರೂ ಒಸ್ಕೊಬೋದು, ಎಷ್ಟು ದಪ್ಪದಾಗಿ ಬೇಕಾದ್ರೂ ಒಸ್ಕೊಬೋದು. ನಾನು ಒಂದು ಸ್ವಲ್ಪ ಲೂಸಾಗಿ ಬತ್ತಿನ ಒಸಿತಾ ಇದ್ದೀನಿ. ತುಂಬ ಲೂಸಾಗಿ ಒಸೆಯೋದ್ರಿಂದ ನಾವು ದೀಪ ಹಚ್ಚಾದ್ಮೇಲೆ ನೀಟಾಗಿ ಎಣ್ಣೆ ಎಲ್ಲನ ಖಾಲಿ ಆಗೋವರೆಗೂ ದೀಪ ಉರಿಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾನು ಒಸಿತಾ ಇದ್ದೀನಿ, ತುಂಬ ಗಟ್ಟಿಯಾಗಿ ಒಸಿತಾ ಇಲ್ಲ. ನೋಡ್ಬೋದು, ನಾನು ಒಂದು ಸ್ವಲ್ಪ ಪ್ರೆಶ್ ಮಾಡಿದ್ರೆ ಅದು ಹಾಗೇ ಅದ್ಮಕೊಳ್ಳುತ್ತೆ, ಆಗ ಒಸಿತಾ ಇದ್ದೀನಿ. ಒಬ್ಬೊಬ್ಬರು ತುಂಬ ಟೈಟಾಗೂ ಒಸಿತಾರೆ, ಆವಾಗ ಒಂದೊಂದು ಸಲ ದೀಪ ಉರಿಯೋದಿಲ್ಲ, ಎಣ್ಣೆ ಖಾಲಿ ಆಗೋವರೆಗೂ ಉರಿಯೋದಿಲ್ಲ. ನೀವು ನೋಡ್ತಾ ಇರ್ಬೋದು, ನೋಡಿದ್ರೆ ಒಂದು ಐಡಿಯಾ ಗೊತ್ತಾಗುತ್ತೆ ಯಾವ ರೀತಿ ಬತ್ತಿನ ಒಸಿಬೋದು ಅಂತಂದ್ಬಿಟ್ಟು. ನೋಡಿ, ತುಂಬ ಈಸಿ, ಸುಲಭ, ಅಷ್ಟು ಚೆನ್ನಾಗಿ ಒಸಿಬೋದು. ಇದನ್ನೇ ಇವಾಗ ಒಬ್ಬೊಬ್ಬರು ವ್ಯಾಪಾರ ಆಗಿ ಮಾಡ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರವಾಗಿ ಮಾಡ್ಕೊಂಡಿದ್ದಾರೆ. ಕೆಲವು ಮಹಿಳೆಯರು ಅಡುಗೆ ಎಲ್ಲ ಆದಮೇಲೆ, ಮನೆ ಕೆಲಸ ಎಲ್ಲ ಆದಮೇಲೆ ಒಂದು 4ರಿಂದ 5 ಅವರು ಫ್ರೀ ಆಗಿರ್ತಾರೆ. ಆ ಸಮಯದಲ್ಲಿ ಹತ್ತಿ ಎಲ್ಲ ತೊಗೊಂಬಂದು, ಬೇಕು ಅಂತಂದರೆ ಕೆ ಜಿಗಟ್ಟಲೆ ಉದ್ದಕ್ಕೆ ಹೊಸ್ತಿರೋ ಹತ್ತಿನೂ ಇರುತ್ತೆ, ಅದನ್ನು ತೊಗೊಂಬಂದು ಈ ರೀತಿ ಮಾಡಿಬಿಟ್ಟು ತಮಗೆ ಹತ್ರ ಇರೋ ಅಂಗಡಿಗಳಿಗೆ ಆರಾಮಾಗಿ ಕೊಡ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಪಾಕೆಟ್ ಮಾಡ್ತಾರೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಮತ್ತು ಈ ಥರ ಬತ್ತಿ ಒಸಿಬೇಕಾದ್ರೆ ಮಿಷಿನ್ಗಳು ಸಹ ಇದ್ದಾವೆ. ಒಂದು 25,000ದಿಂದ 30,000ದೊಳಗಡೆ ಮಿಷಿನ್ಗಳು ಸಿಗ್ತವೆ. ಅದನ್ನು ತೊಗೊಂಬಂದು ನಾವು ಸಣ್ಣ ಉದ್ಯಮಿಗಳಾಗಿ ನಾವು ಕೆಲಸನೂ ಮಾಡ್ಕೊಬೋದು. ಮನೆ ಕೆಲಸನೂ ಮಾಡ್ದಂಗೆ ಆಗುತ್ತೆ. ಹೊರಗಡೆ ಹೋಗಿ ಕೆಲಸ ಮಾಡೋದ್ರ ಬದಲು ನಾವು ಈ ರೀತಿ ಮಾಡಿಕೊಂಡು ನಮ್ಮಲ್ಲಿ ಗೊತ್ತಿರುವ ಅಂಗಡಿಗಳಿಗೆ, ಅಕ್ಕಪಕ್ಕದ ಅಂಗಡಿಯವ್ರಿಗೆ ಕೊಡೋದ್ರಿಂದ ನಮಗೊಂದು ಕೆಲಸನೂ ಆಗುತ್ತೆ. ಮತ್ತು ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡೋದ್ರ ಬದಲು ನಮ್ಮ ಮನೇಲೇ ಕೂತ್ಕೊಂಡು ಕೆಲಸ ಮಾಡ್ದಂಗೆ ಆಗುತ್ತೆ. ಹಾಗೆ ಮನೆಯವರೆಲ್ಲರೂ ಸಹಾಯ ಮಾಡ್ಬೋದು. ಮನೇಲಿ ಯಾರನ್ನ ಒಬ್ಬರೇ ಮಾಡ್ತಾಯಿದ್ರೆ ಜೊತೆಲಿ ಸಂಜೆ ಹೊತ್ತು ಫ್ರೀಯಾಗಿ ಟಿ ವಿ ನೋಡ್ತಿರ್ತಾರೆ. ಇವಾಗಂತೂ ಮೊಬೈಲ್ಗಳು ಜಾಸ್ತಿ ಆಗಿದೆ, ಮೊಬೈಲ್ನೆಲ್ಲ ನೋಡ್ತಿರ್ತಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ನಾವೆಲ್ಲನ ಈ ಥರ ಕೆಲಸ ಮಾಡ್ತಾಯಿದ್ರೆ ಮನೆಯವರೆಲ್ಲ ಕೈ ಜೋಡಿಸಿದ್ರೆ ಒಂದು ಸ್ವಲ್ಪ ಕೆಲಸನೂ ಆಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಕೆಲಸನ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಮನೆಗೂ ಒಂದು ಸಣ್ಣ ಉದ್ಯೋಗ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಾವು ಮನೆಗೆ ದೇವರ ದೀಪಕ್ಕೆ ಬೇಕಾಗಿರುವ ಬತ್ತಿನ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಸರಳವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಹತ್ತಿ ಎಲ್ಲ ಜಾಸ್ತಿ ಇದ್ದರೆ ಮತ್ತು ಫ್ರೀಯಾಗಿದ್ದರೆ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸಣ್ಣ ಪುಟ್ಟ ಅಂಗಡಿಗಳಂತೂ ಪರಿಚಯ ಇದ್ದೇ ಇರುತ್ತೆ. ಆ ಅಂಗಡಿಗಳಿಗೆ ಈ ರೀತಿ ಬತ್ತಿ ಒಸ್ಕೊಡೋದ್ರಿಂದ ನಮ್ಮ ಅಗತ್ಯಕ್ಕೆ ಬೇಕಾಗಿರುವ ಹಣಕಾಸನ್ನು ವ್ಯವಸ್ಥೆನ ಸರಿ ಮಾಡ್ಕೊಬೋದು. ಯಾವಾಗ್ಲೂ ನಾವು ನಮ್ಮ ಮನೆಯವ್ರನ್ನ ಕೇಳೋದಕ್ಕಾಗೋದಿಲ್ಲ. ನಾವು ಈ ರೀತಿ ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮಾಡಿಕೊಂಡ್ರೆ ಅವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ. ಈ ರೀತಿ ನಾವು ಸಣ್ಣ ಪುಟ್ಟ ಉದ್ಯೋಗ ಮಾಡೋದ್ರಿಂದ ಮಕ್ಳಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಮತ್ತು ಮನೆಯವ್ರಿಗೂ ಎಲ್ಪ್ ಆಗುತ್ತೆ. ಆರ್ಥಿಕವಾಗಿ ನಾವು ನಮ್ಮ ಯಜಮಾನರಿಗೆಲ್ಲನ ನಾವು ಬೆಂಬಲವಾಗಿ ನಿಂತ್ಕೊಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಈ ಉದ್ಯೋಗ ಇಷ್ಟ ಇದ್ದರೆ ಮುಂದುವರಿಸಿ, ಇಷ್ಟ ಇಲ್ಲ ಅಂತಂದರೆ ಮನೆಗೆ ಬೇಕಾಗಿರೋ ಬತ್ತಿನ ನೀವು ಮನೇಲೇ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದೆ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.